ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಂಜಾನೆ ನಮಗೆ ಗಮನಕ್ಕೆ ಬಂದಿದ್ದು ಏನಂದರೆ, ಜಾಲತಾಣದಲ್ಲಿ ನಮ್ಮದು ಮತ್ತು ನಮ್ಮ ಕ್ಲಬ್ ವಿರುದ್ಧ ಅಪಪ್ರಚಾರ ಮಾಡಲಾಗಿದೆ. ಆದ್ದರಿಂದ ನಾವು ನಮ್ಮ ಕ್ಲಬ್ ಬಗ್ಗೆ ಆಗಲಿ ಹಾಗೂ ನಮ್ಮ ವೈಯಕ್ತಿಕವಾಗಿ ನಾವು ಸ್ಪಷ್ಟೀಕರಣ ಕೊಡತ್ತೆ. ನಾವು ಏನದು ಲೀಗಲ್ ಇದ್ವಿ, ನಾನ್ ಲೀಗಲ್ ಇಲ್ಲ. ನಾವು ಅದಕ್ಕೆ ಏನೋ ಜಾಲತಾಣ ಬಂದಿದ್ದಾರೆ, ಅದು ತಪ್ಪು ಮಾಹಿತಿ ಇದೆ. ಅವರಿಗೆ ದಯವಿಟ್ಟು ನಮ್ಮ ಕ್ಲಬ್ಬಿನ ಎಲ್ಲ ವಹಿವಾಟುಗಳನ್ನು ಕಾನೂನುಬದ್ಧವಾಗಿರುತ್ತದೆ. ತಮ್ಮ ಮೂಲಕ ನಾನು ಎಲ್ಲರಿಗೂ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಈಗ ಗೋಕಾಕ್ ಫ್ರೆಂಡ್ಸ್ ಕ್ಲಬ್ ಅಲ್ಲಿ CL4 ಇಲ್ಲ ಅಂತ ಆರೋಪ ಮಾಡ್ತಿದ್ದಾರೆ ಸರ್. ಈಗ ನಮ್ಮ ಕ್ಲಬ್ಗೆ CL4 ಇಲ್ಲ ಅಂತ ಆರೋಪ ಆಗಿದೆ. ನಿಮ್ಮ ಫಸ್ಟಿಗೆ ಕೊಡ್ತಾ ಇದ್ದೀನಿ. ನಮ್ಮಲ್ಲಿ CL4 ಕ್ಲಬ್ ಇದೆ. ಇದು ನೋಡಿ ಲೈಸೆನ್ಸ್. ಇದು ಬೆಳಗಾಂ ನೋಂದಣಿಕರಿಂದ ವರ್ಷ ನಾವು ರಿನ್ಯೂ ಇರ್ತದೆ, ಚಾಲ್ತಿಯಲ್ಲಿ ಇರ್ತದೆ. ಓಕೆ, ಇದು ಎರಡನೇದು. ಇದು ನಮ್ಮ ಕ್ಲಬ್ಬಿನ GST ನಂಬರ್. ಆಮೇಲೆ ಇದು FSSAI ದಿಂದ ಮಾನ್ಯತೆ ಪಡೆದಂಥ ಸರ್ಟಿಫಿಕೇಟ್. ಪ್ರತಿ ವರ್ಷ ನಾವು ಇದು ಆಡಿಟ್ ರಿಪೋರ್ಟ್ ಮಾಡ್ತೀವಿ. ಗೌರ್ಮೆಂಟ್ಗೆ ನಾವು ಎಲ್ಲ ವಹಿವಾಟುಗಳನ್ನು ನಾವು ಸಲ್ಲಿಸ್ತೇವೆ. ವರ್ಷ ನಾವು ಸಲ್ಲಿಸ್ತೇವೆ. ನಮ್ಮ ಕ್ಲಬ್ಬಿನ ನೌಕರನಾಮ, ದುಡಿತಿದ್ದ ಗೌರ್ಮೆಂಟ್ದಲ್ಲಿ ಮಾನ್ಯ ಪಡೆದಂಥ ನೌಕರನಾಮ, ಪಡೆದಂಥ ಪರವಾನಿಗೆ, ಖಾನಾವಳಿಗೆ ತಗೊಂಡಂಥ ಪರವಾನಿಗೆ. ಅದು ಸುಮಾರು 1999ರಿಂದ ನಾವು ಕ್ಲಬ್ ನಡೆಸ್ತಾ ಬಂದಿದ್ದೇವೆ ಸದಸ್ಯರೊಂದಿಗೆ. ಇನ್ನು ಮಟ್ಟ ನಮ್ಮ ಕ್ಲಬ್ಬಿನ ಮೇಲೆಗೆ ಯಾವುದೋ ಅಹಿತಕರ ಘಟನೆ ಆಗಲಿ, ಯಾವುದೋ ಕಂಪ್ಲೇಂಟ್ ಆಗಲಿ ಇನ್ನೂ ಬಂದಿಲ್ಲ. ಇಷ್ಟು ವರ್ಷ ಅವರು ಕಾನೂನುಬದ್ಧವಾಗಿ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಆರೋಪ ಬಂದಿದೆ, ಇವು ರಾಯಬಾಗು, ಕುರ್ಚಿ ಅಲ್ಲಿಂದ ಬರ್ತಾರೆ. ಅದೆಲ್ಲ ಸುಳ್ಳು. ಯಾಕಂದರೆ ನಮ್ಮಲ್ಲಿ ಸುಮಾರು 600 ಜನ ಸದಸ್ಯರಿದ್ದಾರೆ. ಇದು ಮಾನ್ಯತೆ ನೋಂದಣಿ ಅಧಿಕಾರಿ ಕಡೆಯಿಂದ ಸದಸ್ಯರ ಪಟ್ಟಿಯನ್ನು ನಾವು ನೋಂದಿಸಿದ್ದೇವೆ. ಇದು ನಮ್ಮ ಗೋಕಾಕ್ ತಾಲೂಕು ಘಟಪ್ರಭಾ ಹುಕ್ಕೇರಿ ಬಿಟ್ಟರೆ ನಮ್ಮಲ್ಲಿ ಯಾರು ಸದಸ್ಯರಿಲ್ಲ. ಇದು ಫಸ್ಟ್ ಸ್ಪಷ್ಟೀಕರಣ. ಯಾವುದು? ನಮ್ಮಲ್ಲಿ ಗೋಕಾಕ್ ಘಟಪ್ರಭಾ ಹುಕ್ಕೇರಿ ಬಿಟ್ಟರೆ ನಮ್ಮಲ್ಲಿ ಯಾರೂ ಸದಸ್ಯರಿಲ್ಲ. ಇದು ಒಂದನೇದು. ನಮಗೇನು ಬಂದಂಥ ಆರೋಪಗಳೆಲ್ಲ ಸುಳ್ಳು. ಆಮೇಲೆ ನಮ್ಮ ಸುಮಾರು 30 ವರ್ಷದಿಂದ ನಾವು ಸರ್ಕಾರದಿಂದ ನಾವು ಎಕ್ಸೈಸಲ್ಲಿ ಮಾಲ್ ತಿಂತಿದ್ದೀವಿ. ನಾವು ಈ ಪ್ರಕಾರ ಮೇಂಟೈನ್ ಮಾಡಿ ಎಲ್ಲ ಲೇಜರ್ ಎಲ್ಲ ನಾವು ಮೇಂಟೈನ್ ಮಾಡ್ತೀವಿ. ಡೇ ಬೈ ಡೇ ಮೇಂಟೈನ್ ಮಾಡ್ತೀವಿ. ಸರ್ಕಾರದಿಂದ ನಾವು ಎಷ್ಟು ಖರೀದಿ ಮಾಡಿದ್ವಿ, ಎಷ್ಟು ಖರೀದಿ ಆಯಿತು, ಎಷ್ಟು ವಿಕ್ರಿ ಆಯಿತು, ನಾವೆಲ್ಲ ಸರ್ಕಾರಕ್ಕೆ ನಾವು ರಿಪೋರ್ಟ್ ಸಲ್ಲಿಸ್ತೀವಿ. ಆ ಕಾರಣ ನಾವು ಡೈಲಿ ಎಷ್ಟು ಬಂತು ಎಷ್ಟು ಹೊತ್ತು ನಾವೆಲ್ಲ ಈಗ ರಿಪೋರ್ಟ್ ಇರ್ತೇವೆ. ನಾವು ಎಕ್ಸೈಸ್ ಬುಕ್ ಇರ್ತದೆ, ಎಲ್ಲ ಬಂದ ರಿಪೋರ್ಟ್ ತಂದು ಹೋಗ್ತಾರೆ ಅಷ್ಟೇ. ನಮ್ಮದು ಆರೋಪ ಸುಳ್ಳು. ಆಮೇಲೆ ವಾರಕ್ಕೆ 1-2 ಸಲ ಎಕ್ಸೈಸರ್ ಬಂದು ವಿಸಿಟ್ ಬುಕ್ಕು ಎಕ್ಸೈಸರ್ ಬಂದು ವಿಸಿಟ್ ಮಾಡಿ ಹೋಗ್ತಾರೆ. ನಮಗೆ ಮಾಡಿ ಹೋಗ್ತಾರೆ. ಲೀಗಲ್ ಇದ್ರು DIG ಅವರು ಚೆಕ್ ಮಾಡೇ ಇಲ್ಲ ಅಂತ ಆರೋಪ ಬರ್ತಾ ಇದೆ. ಇಲ್ಲ, ಈ ಸುಮಾರು ಈ ಒಂದು 2 ತಿಂಗಳಲ್ಲಿ ನಮ್ಮಲ್ಲಿ 3 ಬಾರಿ ಬಂದು ಪೊಲೀಸ್ ಅಧಿಕಾರಿಗಳು ಬಂದು ಚೆಕ್ ಮಾಡಿ ಹೋಗಿದ್ದಾರೆ. ಅವ್ರಿಗೆ ಯಾವುದೋ ಥರ ಇಲ್ಲಿ ಕಾನೂನು ಬಾಹಿರವಾಗಿ ಯಾವುದೋ ಚಟುವಟಿಕೆ ಕಂಡು ಬಂದಿಲ್ಲ. ಆದ ಕಾರಣ ಅವ್ರು ಬಂದು ಚೆಕ್ ಮಾಡಿ ಹೋಗಿದ್ದಾರೆ. ಈಗ ಪ್ರತಿ ಸದಸ್ಯರಿಗೆ 3,000 ರೂಪಾಯಿ ತಗೋತೀರಾ ಅಂತ ಹೇಳ್ತಾರೆ. ಇಲ್ಲ, ನಾವು ಪ್ರತಿ ಸದಸ್ಯ 3,000 ಹೇಳೋದು ಖಂಡಿತ ಸುಳ್ಳು. ವರ್ಷಕ್ಕೆ ನಾವು ಒಂದು ಸದಸ್ಯದಿಂದ 200 ರೂಪಾಯಿ ಫೀ ವಸೂಲು ಮಾಡ್ತೇವೆ. ಎಷ್ಟು? ಪ್ರತಿ ವರ್ಷಕ್ಕೆ ನಾವು 200 ರೂಪಾಯಿ ವಸೂಲು ಮಾಡ್ತೇವೆ. ಅವ್ರು ಕೂಡ ಯಾರು ಗೆಸ್ಟ್ ಬಂದರು ಅವ್ರ ಕಡೆ ನಾವು ಸುಮಾರು 50 ರೂಪಾಯಿ ಆಟ ರಿಸೀಟ್ ಹೇಳ್ತೇವೆ. ನಾವು ಎಷ್ಟು? 50 ರೂಪಾಯಿ ಆಟ ರಿಸೀಟ್ ಹೇಳ್ತೇವೆ. ಮತ್ತು ಆ ಗೆಸ್ಟ್ ಕೂಡ ಯಾರು ನಾನ್ ಗೆಸ್ಟ್ ಬರ್ತಾರಲ್ಲ ಅವ್ರ ಹೆಸರಿಸ್ಲಿಕ್ಕೆ ನಾವು ಹಿಂಗೆ ಲೇಜರ್ ಬುಕ್ನಾಗ ಎಂಟ್ರಿ ಮಾಡಿ ಸಹಿತೀವಿ. ನಾವು ಯಾವ ಕಾನೂನು ಬಹಿರವಾಗಿ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ನಮ್ಮದು ಅಂಗಡಿ ಮುಂದೆ ಗುಜರಿಂಗ್ ಬೋರ್ಡ್ ಹಾಕಿದ್ದಾರೆ. ಅದು ಮುಕ್ತನ. ಯಾರು CL4 ಲೈಸೆನ್ಸ್ ಪಡೆದಂಥ ಮಾನ್ಯತೆ ಪಡೆದಂಥ ಕ್ಲಬ್ಬು ಹೊರಗೆ ಗುಜರಿ ಬೋರ್ಡ್ ಹಾಕುವಂಥ ಪರಿಸ್ಥಿತಿ ಬರೋಂಗಿಲ್ಲ. ಏನೇನು ಕಾನೂನುಬದ್ಧವಾಗಿದೆ. ಆ ಕಾರಣ ನಾವು ಹೊರಗೆ ನಮ್ಮ ಅಂಗಡಿ ಲೈಸೆನ್ಸ್ ಹೆಸರಿದೆ, ಆಮೇಲೆ ಲೈಸೆನ್ಸ್ ನಂಬರ್ ಇದೆ. ಸುಮಾರು ಮತ್ತೊಂದು ಗಮನಕ್ಕೆ ಅಂದರೆ ನಮ್ಮಲ್ಲಿ 600 ಮಂದಿ ಸದಸ್ಯರಿದ್ದಾರೆ. 600 ಮಂದಿ ಸದಸ್ಯರಿದ್ದಾರೆ. ಮತ್ತು ಹೊರತಾಗಿ ಗೋಕಾಕ್ ಘಟಪ್ರಭಾ ಹುಕ್ಕೇರಿ ಬಿಟ್ಟರೆ ನಮ್ಮಲ್ಲಿ ಯಾರು ಸದಸ್ಯರಿಲ್ಲ.
ನೀವು ಯಾವಾಗ ಬೇಕಾದ್ರೆ ಬಂದು ನೀವು ಪರಿಶೀಲನೆ ಮಾಡ್ಬೋದು. ನೀವು ಜಾರಕಿಹೊಳಿ ಸಹೋದರರ ಹೆಸರು ದುರುಪಯೋಗ ಪಡಿಸ್ಕೊತೀರ. ಎಲ್ಲ ಸುಳ್ಳು. ಅವರು ನಮ್ಮ ಇದ್ರಾಗ ಅವರು ಯಾವುದೋ ಇಲ್ಲಿಗಲ್ ಕೆಲಸ ಮಾಡ್ರು, ಯಾರು ಜಾರಕಿಹೊಳಿ ಯಾರು ಸಪೋರ್ಟ್ ಮಾಡಲ್ಲ. ನಮ್ಮ ಕ್ಲಬ್ ಕಾನೂನುಬದ್ಧವಾಗಿದೆ, ಕಾನೂನುಬದ್ಧವಾಗಿ ನಾವು ನಡ್ಕೊತಾ ಇದ್ವಿ. ಅಕಸ್ಮಾತ್ ನಾವು ಏನಾರು ಮಾಡಿದ್ರೆ ಅವ್ರ ಆ್ಯಕ್ಷನ್ ತೊಗೊತಾರೆ ಅವ್ರ. ಇನ್ನೂ ಮಟ್ಟ ನಮ್ಮ 26 ವರ್ಷದಾಗ ನಾವು ಇಲ್ಲಿಗ ಆಕ್ಟಿವಿಟೀಸ್ ಏನು ಮಾಡಿಲ್ಲ, ಅದಕ್ಕೆ ಅವ್ರ ಗಮನಕ್ಕೆ ಬಂದಿಲ್ಲ. ಅಕಸ್ಮಾತ್ ಹಂಗೇನ ಮಾಡಿ ಗಮನಕ್ಕೆ ಬಂದು ಅವರು ಖಂಡಿತ ನಮಗೆ ಅವ್ರ ಆ್ಯಕ್ಷನ್ ತೊಗೋತಾರ. ಇನ್ನೂ ಮಟ್ಟ ನಾವು ಅವರು ಯಾವುದೇ ಹೆಸರಾಗಲಿ ನಮ್ಮ ಕ್ಲಬ್ದಾಗ ನಾವು ತೊಗೊಂಡಿಲ್ಲ. ಅದೆಲ್ಲ ತಪ್ಪಿದೆ. ಬಿಟ್ಟು ಇದೆಲ್ಲ ನಮ್ಮ ಕ್ಲಬ್ ಮೇಲೆ ಬಂದಂಥ ಆರೋಪ ಸತ್ಯಕ್ಕೆ ದೂರ ಇದ್ದು ನಾವೇನದ್ದು ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ನಮ್ಮ ಏನೋ ಕಾನೂನುಬದ್ಧ ಇಲ್ಲ ಅಂದರೆ ಈಗ ಅಧಿಕಾರಿಗಳು ನಮಗೆ ಕ್ರಮ ತಗೊಳ್ಳಿ, ನಮಗೆ ಅಭ್ಯಂತರ ಇಲ್ಲ. ಸೊ ನಮಗೆ ಬಂದಂಥ ಆರೋಪ ಸಂಪೂರ್ಣ ಸುಳ್ಳಿದೆ. ಇನ್ನು ಮುಂದೆ ಎಚ್ಚೆತ್ತುಕೊಂಡು ಏನೋ ನೀವು ನ್ಯೂಸ್ ಕೊಡ್ಬೇಕಾದ್ರೆ ಎಲ್ಲ ಪೇಪರ್ಗೆಲ್ಲ ಪರ್ಸನಲಿ ಮಾಡಿ ನೀವು ಹಾಕ್ಬೋದು, ಒಂದೇದು. ಆಮೇಲೆ 26 ವರ್ಷದಾಗ ನಮ್ಮ ಕ್ಲಬ್ ಮ್ಯಾಗ ಒಂದು ಕೇಸ್ ಇಲ್ಲ. ಮತ್ತು ಅಂದರ್ ಬಾರ್ಬೇಕು ಅನ್ನೋಕೆ ದೂರಿನ ಮಾತಿದ್ದು. ನಮ್ಮಲ್ಲಿ ಯಾರು ಅಂದರ್ ಇಲ್ಲಿಲ್ಲ. ನಮ್ಮ ಸರೌಂಡಿಂಗ್ ಏರಿಯಾದಲ್ಲಿ ನಾವು ಅಂದರ್ ಬಾರ್ ಆಡ್ಸಂಗಿಲ್ಲ. ಸೊ ಯಾರು ಎಲ್ಲಿ ಆಡ್ತಾರೋ ನೀವು ಕಾನೂನು ಕ್ರಮ ತಗೋರಿ, ನಮಗೆ ಅಭ್ಯಂತರ ಇಲ್ಲ. ನಮ್ಮ ಪ್ರಿಮೈಸಲ್ಲಿ ಏನಾದ್ರು ನಾವು ಐತಕ್ಕೆ ಕಟ್ಟಡ ಮಾಡಿದ್ರೆ ನಮಗೆ ನಾವು ಆ್ಯಕ್ಷನ್ ತಗೋರಿ. ನಾವು ಏನಿದ್ರು ಕಾನೂನುಬದ್ಧವಾಗಿದೆ, ನಾವು ಕಾನೂನುಬದ್ಧ ಕೆಲಸ ಮಾಡ್ತೀವಿ. ನಾವು ಕಾನೂನುಬದ್ಧವಾಗಿದ್ದೀವಿ ಅಂತ ನಮ್ಗೆ ಎಲ್ಲರಿಗೂ ಸಹಕಾರ ಸಿಗ್ತಾ ಇದೆ.